ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ, ದ ವಂಡರ್ ಗರ್ಲ್ ಅಕ್ಷು ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಸಾಸ್ತಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೀತಾ ಉಂಟು. ನಾವು ಮೊನ್ನೆ ಇದಕ್ಕೆ ಹೋಗಿತ್ತಲ್ಲ, ಆನೆಗುಡ್ಡೆ ದೇವಸ್ಥಾನ. ಆವತ್ತು ಅಲ್ಲಿ ನಾವು ದೊಡ್ಡ ದೊಡ್ಡ ಬ್ಯಾನರ್ ಕಣ್ಕೊಂಡು ಬಂದಿದ್ದಿತ್ತು. ಎಂತಂತೇಳಿ ಹೇಳಿದ್ರೆ, ಇವತ್ತಿನ ದಿನಕ್ಕೆ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತೇಳಿ ಹೇಳಿ. ಸೊ ನಾನು ಆವಾಗ ಥಿಂಕ್ ಮಾಡಿದ್ದೆ, ಆದರೆ ಇಲ್ಲಿಗೆ ಬರಬೇಕು ಅಂತ ಹೇಳಿ ಪಪ್ಪ ಸಹ ಕಾಲ್ ಮಾಡಿ ಹೊರಡಿ ಅಂದರು. ಅದಕ್ಕೆ ನಾವೀಗ ಹೊರಟು ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗ್ತಾ ಇದ್ದೇವೆ. ಶ್ರೀನಿವಾಸ ಕಲ್ಯಾಣ ಅಂತೇಳಿ ಹೇಳಿದ್ರೆ ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಮತ್ತು ಲಕ್ಷ್ಮೀ ದೇವರದ್ದು 3 ಜನ ಅಲ್ಲ ಅನಿಸುತ್ತು, ನೆನಪೋಯ್ತು ನನಗೆ. ಅವ್ರದ್ದು ಮದುವೆಯನ್ನು ಮಾಡಿಸೋದು ಹಾಗೆ ಅಂತದ್ದು ಒಂದು ಉಂಟು. ನಾನು ತುಂಬ ಚಿಕ್ಕವಳಿರುವಾಗ ಒಂದು ಸಲ ನೋಡಿದ್ದೆ. ನಂಗೆ ಅದ್ರ ಬಗ್ಗೆ ಏನೂ ಜ್ಞಾನ ಇಲ್ಲ, ಅದ್ರ ಬಗ್ಗೆ ಅಂಥದ್ದು ಗೊತ್ತೂ ಇಲ್ಲ. ಹೇಳಿದ್ರು ತಪ್ಪತ್ತೇನೋ. ಒಂದು ಸ್ಟೋರಿ ಗೊತ್ತುಂಟು. ಅಂತೇಳಿ ಹೇಳಿದ್ರೆ, ಲಕ್ಷ್ಮೀ ದೇವರಿಗೆ ಸಿಟ್ಟು ಬಂದಿರುತ್ತೆ ಯಾವುದೋ ಒಂದು ಕಾರಣಕ್ಕೆ. ಅಂದರೆ ಯಾವುದೋ ಒಂದು ಮುನಿ ಬಂದು ನಾರಾಯಣದು ಎದೆಗೆ ಒದ್ದು ಎಬ್ಬಿಸಿರ್ತ. ಆವಾಗ ಸಿಟ್ಟು ಬಂದು ಲಕ್ಷ್ಮೀ ದೇವರು ಸಿಟ್ಟು ಯಾಕೆ ಬರುತ್ತೆ ಅಂದರೆ, ಅವರು ನಾರಾಯಣ ದೇವರಿಗೆ ಎದೆಗೆ ಒದ್ರೂ ಸಮೇತ ಅವರು ಆತಿಥ್ಯ ಮಾಡಿರ್ತಾರೆ. ಅದಕ್ಕೆ ನಿಮ್ಗೆ ಹೊಡೆದವರಿಗೆ ನೀವು ಆತಿಥ್ಯ ಮಾಡ್ತಿದ್ರಿಯಾ ಅಂತೇಳಿ ಹೇಳಿ ಹೆಂಡತಿಗೆ ಸಿಟ್ಟು ಬಂದು ಸೀದಾ ಗಂಡನನ್ನು ಬಿಟ್ಟು ಭೂಲೋಕಕ್ಕೆ ಬರ್ತಾಳೆ. ಭೂಲೋಕಕ್ಕೆ ಲಕ್ಷ್ಮಿ ಬಂದಾಗ ಶ್ರೀ ವಿಷ್ಣು ಅಂದರೆ ನಾರಾಯಣ ಲಕ್ಷ್ಮಿಯನ್ನು ಹುಡುಕಿ ಆವಾಗ ಇಲ್ಲಿ ಪದ್ಮಾವತಿ ಸಿಗ್ತಾಳೆ. ಪದ್ಮಾವತಿ ಒಬ್ಬರು ರಾಜ್ಕುಮಾರಿ ಆಗಿರ್ತಾರೆ, ಅವ್ರು ಸಿಗ್ತಾರೆ. ಪದ್ಮಾವತಿ ದೇವರನ್ನು ಶ್ರೀಹರಿ ಮದುವೆ ಆಗುವ ಸಂದರ್ಭ ಬರ್ತದೆ. ಅದಕ್ಕೂ ಒಂದು ರೀಸನ್ ಇರುತ್ತೆ. ರಾಮನ ಅವತಾರ ಇದ್ದಾಗ ಈ ಪದ್ಮಾವತಿ ಅಂತ ಯಾರಿರ್ತಾರಲ್ಲ ಅವರಿಗೊಂದು ವರ ಸಿಕ್ಕಿರುತ್ತೆ. ಈ ಜನ್ಮದಲ್ಲಿ ನಾನು ಏಕಪತ್ನಿ ವ್ರತಸ್ಥ. ಸೊ ನನಗೆ ಈ ಜನ್ಮದಲ್ಲಿ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ, ನೆಕ್ಸ್ಟ್ ಜನ್ಮದಲ್ಲಿ ಅವತಾರ ಎತ್ತಿ ಬರ್ತೇನೆ, ಆಗ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿ ಪದ್ಮಾವತಿಗೆ ನಾರಾಯಣ ಸ್ವರೂಪಿ ರಾಮ ವರ ಕೊಟ್ಟಿರ್ತಾನೆ. ಆ ವರವನ್ನು ಇಲ್ಲಿ ನೆರವೇರಿಸಲಿಕ್ಕೋಸ್ಕರ ಪದ್ಮಾವತಿಯ ಕಲ್ಯಾಣ ಆಗ್ತದೆ ಶ್ರೀ ವಿಷ್ಣುವಿನ ಜೊತೆಗೆ. ಅದೇ ಶ್ರೀನಿವಾಸ ಕಲ್ಯಾಣ. ಪದ್ಮಾವತಿ ಕಲ್ಯಾಣಕ್ಕೆ ಸುಮಾರು ದುಡ್ಡೆಲ್ಲ ಖರ್ಚಾಗಿದೆ. ಕುಬೇರನೊಟ್ಟಿಗೆ ಸಾಲ ಮಾಡಿರ್ತಾನೆ. ಅದು ತುಂಬ 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 ಸ್ಟೋರಿ ಇತ್ತು. ನಂಗೆ ಯಾವುದು ಈಗ ಸರಿಕಟ್ಟು ನೆನಪಿಲ್ಲ. ಎಲ್ಲ ದೊಡ್ಡವ್ರು ಹೇಳೋದನ್ನೆಲ್ಲ ಒಂದು ಚುಚ್ಚು ತಲೆ ಹಿಂಗೆ ಇಟ್ಕೊಂಡು ನಂಗೆ ನೆನಪಿಪ್ಪದನ್ನೆಲ್ಲ ಈಗ ಹೇಳೋದಷ್ಟೇ. ಅದು ಸ್ಟೋರಿ ತುಂಬ ದೊಡ್ಡದಿತ್ತು. ನಂಗೆ ಈಗ ಅದು ಸರಿಕಟ್ಟು ನೆನಪಿಲ್ಲ. ಯಾವತ್ತಾದರೂ ಸಮಯ ಬಂದರೆ ಸ್ಟೋರಿ ಬಗ್ಗೆ ತಿಳ್ಕೊಂಡು ಇನ್ನೊಂದ್ಸಲ ಹೇಳ್ತೆ. ಇದರಲ್ಲಿ ನಾ ಇಷ್ಟು ತನಕ ಹೇಳೋದ್ರಲ್ಲಿ ಎಷ್ಟು ತಪ್ಪಿತ್ತು, ಎಷ್ಟು ಬದ್ಧ ಇತ್ತು ಅಂತೇಳಿ ಹೇಳಿ ನಂಗೆ ನೆನಪಿಲ್ಲ. ಬಟ್ ನಾ ಹೇಳಿದ್ದೇನೆ. ನಾನಿವಾಗ ಶ್ರೀನಿವಾಸ ಕಲ್ಯಾಣಕ್ಕೆ ಹೋಗ್ತಿದ್ದೇನೆ. ಬಾಯ್. ನೆಕ್ಸ್ಟ್ ಅಲ್ಲಿಗೆ ಹೋಗಿ ವಿಡಿಯೋ ಮಾಡ್ತೆ. ಬಾಯ್. ಎಸ್, ನಾವು ಬಂದು ಇವಾಗ ರೀಚ್ ಆಯಿತು. ಅಯ್ಯೋ ಬಪ್ಪು ಗಡಿ ಬಿಡಿಯಂಗೆ ನನ್ನ ಸ್ಟಿಕ್ಕರ್ ಒಂದು ಉದುರಿ ಹೋಯ್ತು. ನನ್ನ ತಂಗಿ ಸ್ಕೂಟಿ ಪಾರ್ಕ್ ಮಾಡ್ತಿದ್ದಾಳೆ. ಈಗ ನಾವು ಇಲ್ಲಿಂದ ರೋಡ್ ದಾಟ್ರೆ ಡೈರೆಕ್ಟು ಲಕ್ಷ್ಮೀ ವೆಂಕಟೇಶ್ವರನ ಕಲ್ಯಾಣ. ಎಲ್ಲಿ ಮಾಡ್ತಿದ್ದಾರೆ? ಓ ಯಪ್ಪ, ಜನ ಕಾಣು ಮಾರತಿ. ರಸೀದಿಯನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತೇವೆ. ತಮಗೆ ಬೇಕಾದ ಸೇವಾ ರಸೀದಿಯನ್ನು ಪಡೆಯಬೇಕಾಗಿ Govinda
ಶಾಸ್ತ್ರ ಟೋಲ್ ದಾಟ್ರ ಮೇಲೆ ಸ್ವಲ್ಪ ದೂರ ಇತ್ತು. ಮತ್ತೆ ಈಚೆ ಹೋಗ್ತಿಲ್ಲ, ಅಲ್ಲೇ ಇಡು. ರಾಶಿ ಗಮನಕ್ಕೆ ಕನ್ನಡ ಸಂಸ್ಥೆ ಪ್ರಧಾನ ಕಚೇರಿ ಮುಂಭಾಗದಲ್ಲಿರುವ ಲೋಕದಲ್ಲಿ ಪ್ರಸಾದವನ್ನು ವಿತರಿಸಲಾಗುವುದು. ಉಗ್ರರ ಪಕ್ಕದಲ್ಲಿರುವ ಕೇಂದ್ರದಲ್ಲಿ ಮೊದಲ ಕನ್ನಡ ಕಿಂಚಿತ್ ಕಾಣಿಕೆಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ತಮ್ಮಿಂದಾಗತ್ತ ಎಬ್ಬರ ಶಕ್ತಿ ಕಾಣಿಕೆಯನ್ನು ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸಮಿತಿಯ ಪರವಾಗಿ ವಿನಂತಿ ಇದಲ್ಲೇ ಕಂಕಣವಾ ಹರಕಾಗಿ ಹಾಗೂ ಅಷ್ಟೇ ಭಕ್ತಾದಿಗಳು ಕಚೇರಿಯ ಪ್ರಧಾನ ಅದು ಗೊತ್ತಿಲ್ಲ ನನಗೆ. ನಾನಿದು 2ನೇ ಸಲ ಕಾಂಬುದು. ಒಂದ್ಸಲ ಚಿಕ್ಕೋಳಿದ್ದೆ ಕಾಮತ್ತು, ಇಲ್ಲಿ ಉಡುಪಿಯಿಂದ ಆಚೆ ಎಲ್ಲೋ ಸಂತೆಕಟ್ಟೆ ಎಲ್ಲ ಉಡುಪಿಯೆಲ್ಲ ಎಲ್ಲೋ ಆಗಿತ್ತು ಅಲ್ಲನಾ. ಎಲ್ಲ ಅಂತ ಗೊತ್ತಿಲ್ಲ ನಮ್ಗೆ, ನಾವು ಸಣ್ಣ ಪಪ್ಪ ಕರ್ಕೊಂಡು ಹೋದ್ರೆ ಹೋಯ್ತಷ್ಟೇ. 1,000 ಹಾಗೂ ಇದಕ್ಕಿಂತ ಕಡಿಮೆ ಹಾಗೂ ಹೊಣೆಗಾರಿಕೆ ಸೇವೆಯನ್ನು ನೀಡಿದಂತ ನಾಳೆಗೆ ಹತ್ತಿಲ್ಯಾ ಪ್ಲೇಟ್ ಹಂಗೆ ತಗೊಂಡು ನಾಳೆಗೆ ಹತ್ತಿಲ್ಯಾ. ಯಾವ ಮಕ್ಕಳು ಚಿಕ್ಕ ಮಕ್ಕಳು ಇದೇ ಏಜ್ ನಾವು ಎಂತ ಗೊತ್ತಿಲ್ಲ. ಈಗ ಅವ್ರನ್ನ ಕಾಮತ್ತಿಂಗೆ ಕವರ್ ಎಂಥದ್ದು ಅಂತರ್ಪಟ್ಟಣ ಎಂಥದ್ದು ಅಂತ ಇದಕ್ಕೆ ಎಂತಂತ ಗೊತ್ತಾ ನಿಂಗೆ? ಎಂಥದ್ದು ಶಲ್ಯ ಹಾಕದ್ದು ಅದು. ಇವಾಗ ನಡೆಯೋದು ಕನ್ಯಾದಾನ ಸಂಕಲ್ಪ ಅಂತೆ, ನೋಡುವ.
ಹಾಗೆ ಈ ಒಂದು ಉತ್ಸವದ ಆಯೋಜಿಸಿದ ಎಲ್ಲ ಭಕ್ತ ನಮ್ಮ ಅಪ್ಪ ಅಮ್ಮ ಓಲಿದ್ದಾರೆ ನೋಡಿ. ಎಲ್ಲಿಟ್ಟಿದೆ ಗಾಡಿ? ಎಸ್, ನಾವೀಗ ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೇವೆ. ಎಷ್ಟು ಚಂದ ಒಂದು ಅರೇಂಜ್ಮೆಂಟ್ ಮಾಡಿದಂದರೆ ಒಂದು ಚೂರು ನೂಕಿಲಿಲ್ಲ, ಎಂತ ಇಲ್ಲ. ಒಳ್ಳೆ ಅರೇಂಜ್ಮೆಂಟ್ಸ್ ಮಾತ್ರ ತುಂಬ ಚೆಂದ ಮಾಡಿರೋ. ತುಂಬ ಖುಷಿ ಆಯಿತು ಕಾಂಬಕ್ಕೆ. ಒಳ್ಳೆ ಮಾಡಿರು ಮಾತ್ರ. ನಾವು ಎಲ್ಲೆಲ್ಲಿಂದನೋ ಜನ ಬಂದು ಇಲ್ಲಿ ಕಚ್ಚಡ್ಕೊಂಡು ಹೋಯ್ತಿದ್ದಂಗೆಲ್ಲ ತುಂಬ ಚೆಂದ ಮಾಡಿ. ಕೆಲವ್ರು ಬರ್ತಾರೆ ಕಚ್ಚಡ್ಕೊಂಡೇ ಹೋಗ್ಬೋದು ಎಂತ ಅಂತಿಲ್ಲ. ಆ ಥರ ಒಂದು ಚೂರು ಇಲ್ಲಿ ಆಸ್ಪದ ಮಾಡಿಕೊಟ್ಟಿಲ್ಲ. ಒಳ್ಳೆ ಅರೇಂಜ್ಮೆಂಟ್ಸ್.